ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ದ ಜಿಮ್ನಾಸ್ಟಿಕ್ ಕ್ಲಾಕ್ 7th ಕ್ಲಾಸ್ ಪೋಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್. ಈ ಒಂದು ಪೋಯಮ್ದ ಕ್ವಶನ್ ಆನ್ಸರ್ಗಳ ವಿಡಿಯೋ ಇದಾಗಿದೆ. ನಿಮಗೂ ಕೂಡ ಈ ಒಂದು ಪೋಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಕ್ವಶನ್ ಆನ್ಸರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ಈ ಪೋಯಮ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅದರಲ್ಲಿರುವಂಥ ಕಠಿಣ ಶಬ್ದಗಳನ್ನು ಬರ್ಕೋಬೇಕು. ದ ಜಿಮ್ನಾಸ್ಟಿಕ್ ಕ್ಲಾಕಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ಇಲ್ಲಿ ನೋಡ್ಕೋಬೋದು ನೀವು. ಈ ಕಡೆ ಪ್ರೊನೌನ್ ಅಂದರೆ ಸರ್ವನಾಮ, ರೈಮಿಂಗ್ ವರ್ಡ್ಸ್ ಬರಲಾಗಿದೆ. ಇವೆಲ್ಲ ಈ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಪಾಠನ ನೀವು ತಿಳ್ಕೊಬೋದು. ಪಾಠನ ಓದಕ್ಕೆ ಬರುತ್ತೆ, ಓದಕ್ಕೆ ಬರ್ದವ್ರಿಗೂ ಕೂಡ ಅಂತ ಈ ಥರ ಬರೆಸ್ತೀವಿ. ಇನ್ನು ಕ್ವಶನ್ ಆನ್ಸರ್ ವಿಡಿಯೋನ ನೋಡೋಣ ಬನ್ನಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್. ನೇಮ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಇಲ್ಲಿ ಪೋಯಟ್ ಆ್ಯಂಡ್ ಜಿಮ್ನಾಸ್ಟಿಕ್ ಕ್ಲಾಕ್ ಈ ಥರ ನಾವು ಬರೆದಿದ್ದೀವಿ. ಇಲ್ಲಿ ಪೂರ್ತಿ ವಿಡಿಯೋನ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ, ಅಂದರೆ ಮಕ್ಕಳಿಗೆ ಬರ್ಕೊಳ್ಳೋಕ್ಕೆ ಸುಲಭ ರೀತಿ ಆಗೋ ಹಾಗೆ ವಿಡಿಯೋನ ಮಾಡಲಾಗ್ತಿದೆ. ಈ ಒಂದು ಪೋಯಮ್ ಪ್ರಶ್ನೋತ್ತರಗಳ ವಿಡಿಯೋ ತುಂಬ ನಿಮಗೆಲ್ಲರಿಗೂ ಅನುಕೂಲಕರವಾಗುತ್ತೆ ಅಂತ ಮಾಡಲಾಗ್ತಿದೆ. ಇಲ್ಲಿ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ಹೂ ಈಸ್ ರೆಫರ್ಡ್ ಟು ಆಸ್ ಐ, ದ ಸ್ಪೀಕರ್ ಈಸ್ ರೆಫರ್ಡ್ ಟು ಐ. ಈ ಥರ ಇಲ್ಲಿ ನೋಡ್ಬೋದು. ಪ್ರತಿಯೊಂದಕ್ಕೂ ಕೂಡ ನೀಟಾಗಿ ಪ್ರಶ್ನೋತ್ತರಗಳನ್ನು ಬರೆಯಲಾಗಿದೆ. ಇದು ಇಂಗ್ಲಿಷ್ ಪೋಯಮ್. ಇಲ್ಲಿವರೆಗೂ ನೀವು ಜಿಮ್ನಾಸ್ಟಿಕ್ ಕ್ಲಾಕ್ ಪೋಯಮ್ 7th ಕ್ಲಾಸ್ ಪೋಯಮ್ ಜಿಮ್ನಾಸ್ಟಿಕ್ ಕ್ಲಾಕ್, ಈ ಒಂದು ಕ್ಲಾಕ್ ಜಿಮ್ನಾಸ್ಟಿಕ್ ಕ್ಲಾಕ್ ಕ್ವಶನ್ ಆನ್ಸರ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಐಡೆಂಟಿಫೈ 2 ಎಕ್ಸಾಂಪಲ್ಸ್ ಫಾರ್ ಪ್ರೊನೌನ್ಸಿಯೇಷನ್ ದ ಪೋಯಮ್. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ ವಿತ್ ಮೀ. It talks as plain can be, and so the clock then looks at me. ಇಲ್ಲಿವರೆಗೂ ಇದಾವೆ. ಇನ್ನು ಕಂಪ್ಲೀಟ್ ದಿ ಫಾಲೋಯಿಂಗ್ ಪ್ಲೇನ್ ಯು ಮಾರ್ನಿಂಗ್ ಎಕ್ಸಸೈಸ್ ನೋಡ್ಕೋಬೋದು. ಇನ್ನು ಇಲ್ಲಿ ನಾವು ಫಸ್ಟ್ ಒಂದು ಇದನ್ನ ತೋರಿಸ್ತೀನಿ ಮತ್ತೊಮ್ಮೆ. ಇಲ್ಲಿಂದ ಕ್ವಶನ್ ಆನ್ಸರ್ಗಳ ಶುರು ಆಗ್ತವೆ, ಇಲ್ಲಿಂದ ಶುರು ಆಗುತ್ತವೆ. ನೀವು ಕೂಡ ಇದನ್ನ ಫಸ್ಟ್ಗೆ ಈ ಥರ ಬರ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಜಿಮ್ನಾಸ್ಟಿಕ್ ಕ್ಲಾಕ್ನ ಒಂದು ಡಿಕ್ಟೇಷನ್ ವರ್ಡ್ಸ್ ಕನ್ನಡ ಅರ್ಥ, ಇಂಗ್ಲೀಷ್ ಪದಗಳ ಕನ್ನಡ ಅರ್ಥ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಲಾಸ್ಟ್